ಪ್ರೀತಿಯ ಬಂಧುಗಳೇ, ನಾನು ನಿಮ್ಮ ದಯಾ ಪವರ್ ಪಾಲಿಟಿಕ್ಸ್ ಮಧುಗಿರಿಯಿಂದ. ಕರ್ನಾಟಕ ಸರ್ಕಾರದ ನಿಷ್ಠಾವಂತ ನೇರ ನುಡಿಯ ನಾಯಕರ ಪಟ್ಟಿಯಲ್ಲಿ ಅಗ್ರಮಾನ್ಯರಲ್ಲಿ ಒಬ್ಬರಾದ KN ರಾಜಣ್ಣನವರು ಮೊದಲ ಸ್ಥಾನದಲ್ಲಿ ಕಾಣಬಹುದಾಗಿದೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಗತಿಯಲ್ಲಿ ಮೊದಲ ಹೆಜ್ಜೆ KN ರಾಜಣ್ಣನವರದೇ ಅನ್ನುವುದಕ್ಕೆ ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗುತ್ತೇನೆ. KN ರಾಜಣ್ಣನವರು ಕರ್ನಾಟಕ ಸರ್ಕಾರದ ಸಾಕಷ್ಟು ಸರ್ಕಾರಿ ಯೋಜನೆಗಳನ್ನು ತಳಮಟ್ಟಕ್ಕೆ ತಲುಪಿಸಲು ತೀವ್ರ ಪ್ರಯತ್ನ ಪಡುತ್ತಿರುತ್ತಾರೆ. ಅದರಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಪರಿಶಿಷ್ಟ ಪಂಗಡದವರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಮಧುಗಿರಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಈ ಯೋಜನೆಯಲ್ಲಿ ಆಯ್ಕೆಯಾದ 42 ರೈತ ಫಲಾನುಭವಿಗಳಿಗೆ ಪಂಪ್ಸೆಟ್ ವಿತರಣೆ ಮಾಡಿ ರೈತರ ಕಷ್ಟದಲ್ಲಿ ಭಾಗಿಯಾದರು. ಈ ಯೋಜನೆಯ ವಿಶೇಷತೆ ಹಾಗೂ ಸರ್ಕಾರದಿಂದ ಈ ಯೋಜನೆಯ ಸಾಗಿ ಬಂದ ಹಾದಿ ಕುರಿತು ಮಾನ್ಯ ಶಾಸಕರಾದ KN ರಾಜಣ್ಣನವರು ನುಡಿಗಳನ್ನು ಈಗ ಕೇಳೋಣ ಬನ್ನಿ. ಈ ಗಂಗಾ ಕಲ್ಯಾಣ ಯೋಜನೆ ಜಾರಿ ಮಾಡಿದ್ದು ಮೊದಲನೇದಾಗಿ BP ಸಿಂಗ್ ಕಾಲದಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಮಾಡಿದ್ರು. ಆಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಬೋರ್ವೆಲ್ಲು 2 ಬೋರ್ವೆಲ್ SC ಬರೋದು, 1 ಬೋರ್ವೆಲ್ ST ಬರೋದು. ನಾನು MLA ಆದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ನಾವು ಇಂಡಿವಿಜುವಲ್ ಅವ್ರಗಳಿಗೆ ಹೆಚ್ಚು ಬೆನಿಫಿಟ್ ಆಗಲಿ ಅಂತೇಳಿ ಹೆಚ್ಚು ಬೋರ್ವೆಲ್ಗಳನ್ನು ಆ ಇಲಾಖೆನಲ್ಲೂ ಕೊರೆಸ್ತಾ ಇದ್ದೋ ಮತ್ತು MIನಲ್ಲೂ ಕೊರೆಸ್ತಾ ಇದ್ದೋ. ಹಾಗಾಗಿ MIನಲ್ಲೂ ಕೂಡ ಕಳೆದ ಬಾರಿ ಒಂದು 80 ಜನಕ್ಕೆ ಕೊಟ್ಟಿದ್ದೀವಿ. ಟೋಟಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 4 ಶಾಸಕ ಅಂದರೆ 1,000 ಮೇಲೆ ರೈತರಿಗೆ ಬೋರ್ವೆಲ್ಗಳು ಕೊಡಿಸಿ ಅವರಿಗೆ ಬೇಕಿರ್ತಕ್ಕಂಥ ಎಲ್ಲ ಸೌಲಭ್ಯ ಕೊಡಿಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನೀವು ಗಮನಿಸೋದು, ಮೊದಲು ಎಲ್ಲ ಬೇರೆ ಮೋಟ್ರಿಗೂ ಬಿಟ್ಬಿಡೋರು. ನಾನು ಎಲ್ಲ ಟೆಕ್ಸ್ಮಾ ಮೋಟ್ರು, ಬೇರೆ ಮೋಟ್ರಿಗೂ ಇದಕ್ಕೂ ಸುಮಾರು 25-30 ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ. ಆ ಮೋಟ್ರುಗಳು ಹಾಕಿದ್ರೆ ಒಂದು 6 ತಿಂಗಳು ಕ್ಲೋಸ್ ಆಗೋದು. ಒಂದ್ಸರಿ ಮೋಟ್ರು ಬಿಟ್ಟಿದ್ದು ಮತ್ತೆ ಎತ್ತಬೇಕು, ಅದಕ್ಕೆ ರಿವೈಂಡ್ ಮಾಡಿಸ್ಬೇಕು, ಬಿಡಬೇಕು ಅಂದರೆ 10,000 ರೂಪಾಯಿ ಖರ್ಚು ಬರ್ತದೆ. ಅದು ರೈತರ ಮೇಲೆ ಹೊರೆ ಬಿಟ್ಟಿದೆ. ಈಗ ನಾನು ಹಿಂದೆ 2004ರಲ್ಲಿ ನಾನು ಬೆಳಗಾವಿ ಶಾಸಕ ಆಗಿದ್ದಾಗ ಬೋರ್ವೆಲ್ ಹಾಕ್ಸಿದ್ದೆ. ಅವಾಗ ಬಿಟ್ಟಿರೋ ಟೆಕ್ಸ್ಮಾ ಮೋಟ್ರು ಇದುವರೆಗೂ ರನ್ ಆಗ್ತದೆ. ನಾನು ಹೇಳೋದು ಅದಕ್ಕೆ ಕ್ವಾಲಿಟಿ ಮೆಟೀರಿಯಲ್ನ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಅವರಿಗೆ ಕಾಲರ್ಸು ಅಷ್ಟೇ ಎಲ್ಲ ಹೆವಿ ಡ್ಯೂಟಿ ಕಾಲರ್ಗಳು ಕೊಟ್ಟಿದ್ದೀವಿ. ಪೈಪು ಅಷ್ಟೇ ಎಲ್ಲ ಇನ್ನೊಂದು ಪೈಪ್ ಕೊಡಿಸಿದ್ದೀನಿ. ಮತ್ತು ಟೆಕ್ಸ್ಮೂರ್ ಮೋಟಾರು ಪ್ಯಾನಲ್ ಬೋರ್ಡನ್ನು ಕೂಡ ಈಟಿಫೋಗಿ ಹಾಕ್ಸ್ತಾ ಇದ್ದೆ. ಈಗ ಅವರು ಟೆಕ್ಸ್ಮೋದವ್ರಿಗೆ ಹಾಕಿದ್ದಾರೆ. ಅದರಿಂದ ಅದು ಕೂಡ ಕ್ವಾಲಿಟಿನಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅದರದ್ದು ಎಫೆಕ್ಟು ರೈತರಿಗೆ ಆಗ್ತದೆ. ಅದು ಕೆಟ್ಟೋಗ್ಬಿಟ್ರೆ ಮೋಟ್ರು ಸುಡ್ತವೆ, ಸ್ಟಾರ್ಟರ್ ಸರಿ ಇಲ್ಲ ಅಂದರೆ. ಸ್ಟಾರ್ಟರ್ಗಳಲ್ಲಿ ಏನಂದರೆ ಮೊದಲನೇದು ಡಿಫೆಕ್ಟ್ ಅಂದರೆ ಲೂಸ್ ಕಾಂಟ್ಯಾಕ್ಟ್ ಇದ್ದರೆ ಒಂದೊಂದು 3 ಕಾಂಟ್ಯಾಕ್ಟ್ಸ್ ಇರ್ತವೆ. ಅದರಲ್ಲಿ ಲೂಸ್ ಕಾಂಟ್ಯಾಕ್ಟ್ ಏನಾದರೂ ಬಂದರೆ ಅದರಲ್ಲಿ ಈ ಬ್ಲ್ಯಾಕ್ ಇದನ್ನು ಕಿತ್ತ ಕಟ್ಟಿಬಿಡುತ್ತೆ. ಆ ಕಿತ್ತ ಕಟ್ಟರೆ ಆ ಫೇಸಲ್ಲಿ ಕರೆಂಟ್ ಕಮ್ಮಿ ಹೋಗ್ತದೆ. ಆ ಫೇಸಲ್ಲಿ ಕರೆಂಟ್ ಕಮ್ಮಿ ಹೋಗ್ತಿದ್ದಂಗೆ ಆಗ ಕೇಬಲು ಹೀಟ್ ಆಗ್ತದೆ, ಕೆಳಗಡೆ ಕಾಯಿಲು ಹೀಟಾಗಿ ಮೋಟರ್ ಸುಟ್ಟೋಗ್ಬಿಡ್ತವೆ. ಅದಕ್ಕೋಸ್ಕರ ಇದು ಎಲೆಕ್ಟ್ರಿಸಿಟಿದು ಏನಂದರೆ ಒಂದಕ್ಕೊಂದು ಲಿಂಕ್ ಇರ್ತದೆ. ಯಾವ್ದಾದ್ರು ಒಂದು ಡಿಫೆಕ್ಟ್ಸ್ ಬಂದರೆ ಇನ್ನೊಂದು ಡಿಫೆಕ್ಟ್. ಈಗ ಮೋಟ್ರು ಸುಡೋದು 99% ಸ್ಟಾರ್ಟರ್ ಡಿಫೆಕ್ಟಿಂದಲೇ ಮೋಟ್ರುಗಳು ಸುಡೋದು. ಅದಕ್ಕೋಸ್ಕರ ಸುಟ್ಟ ಮೋಟ್ರನ್ನ ನೀವು ರಿಪೇರಿ ಮಾಡಬೇಕು ಅಂದರೆ ನೀವು ಮೊದಲು ಸ್ಟಾರ್ಟ್ರ್ ಸರಿ ಮಾಡಿಸಿ ಆಮೇಲೆ ಮೋಟ್ರ್ ರಿಪೇರಿ ಮಾಡಿಸಪ್ಪ ಅಂತೇಳಿ. ಆ ಸ್ಟಾರ್ಟ್ರ್ಗಳದ್ದು ರಿಪೇರಿ ಭಾಳ ಕಡಿಮೆ, ಅಂಥದ್ದೇನು ಜಾಸ್ತಿ ಇರೋದಿಲ್ಲ. ಆ ಕಾಂಟ್ಯಾಕ್ಟ್ಸ್ ಯಾವುದೋ ಒಂದು ಅದು ಇದು ಕಾರ್ಬನ್ ಕಟ್ಕೊಂಡು ಪವರ್ ಸಪ್ಲೈ ಇದ್ದಂಗೆ ಆಗ್ತದೆ. ಮತ್ತು ಅದೇನಂತ ದೊಡ್ಡ ಕಾಸ್ಟ್ಲಿನೂ ಅಲ್ಲ. ಅದನ್ನು ಇವು ಸರಿಪಡಿಸ್ಕೊಂಡು ಆಮೇಲಿಂದ ಕೇಬಲ್ಲು ಇವು ರಿವೈಂಡ್ ಮಾಡಿಸೋದು ಮಾಡ್ಕೋಬೇಕು. ಇವರೆಲ್ಲ ಸುಡ್ತು ಅಂತಿದ್ದಂಗೆ ರಿವೈಂಡಿಗೆ ತಗೊಂಡು ಹೋಗ್ತಾರೆ, ಸ್ಟಾರ್ಟು ನೋಡೋದೇ ಇಲ್ಲ. ಹಾಗಾಗಿ ರೈತರಿಗೆ ಅದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಮೇಲೆ ನೋಡೋಣ ಎಷ್ಟು ಮಟ್ಟಿಗೆ ಅದನ್ನು ಉಪಯೋಗ ಮಾಡಿಕೊಂಡು ಅನುಕೂಲ ಪಡ್ತಾರೆ ಅಂತ ನೋಡೋಣ. ಈಗ ಬೋರ್ವೆಲ್ಲು ಇವೆಲ್ಲ ಬಂದರೆ ಕಡಿಮೆ ಹೋಲ್ಡಿಂಗ್ ಇರ್ತದೆ ಅವ್ರಿಗೆಲ್ಲ. ಒಂದಷ್ಟು ಹುಲ್ಲು ಮೇವಿಗೆ ಬೆಳ್ಕೊಂಡು ಹಸು ಸಾಕೊಂಡ್ರೆ ಅವ್ರಿಗೆ ಪ್ರತಿ ವಾರ ದುಡ್ಡು ಕೈಗೆ ಬರ್ತದೆ ಮತ್ತು ಆರ್ಥಿಕ ಚಟುವಟಿಕೆ ಆಗ್ತದೆ. ಹಣಕಾಸಲ್ಲಿ ಅವ್ರಿಗೂ ಕೂಡ ಸ್ವಲ್ಪ 4 ಜನದಂತೆ ಓಡಾಡುವಂಥ ಶಕ್ತಿನೂ ಬರ್ತದೆ. ಅದು ಬರಲಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ರೈತರದಷ್ಟೇ. ಯಾವ ಮನುಷ್ಯನಿಗೂ ಕೂಡ ಬೆಟ್ಟ ಹತ್ತೋನಿಗೆ ಹತ್ಸೋಕ್ಕಾಗಲ್ಲ. ಅಟ್ಟ ಹತ್ಸೋನ್ಗೆ ಹತ್ತಿಸ್ಬೋದು ನಾವು ಅಷ್ಟೇ. ಇದು ಅಟ್ಟಕ್ಕೆ ಹತ್ತಿಸಿದ್ದೀವಿ ಅಷ್ಟೇ. ಬೆಟ್ಟಕ್ಕೆ ಅವ್ರಿಗೆ ಹೋಗ್ತಾರೆ. ಇಲ್ಲಿ ತಾಲೂಕಿನಲ್ಲಿ ಮಾತ್ರ ಟೆಕ್ಸ್ಮೋ ಕೊಡ್ತಾರ ಅಥವಾ ಇಡೀ ರಾಜ್ಯದಾಗೆ ಟೆಕ್ಸ್ಮೋ? ನಾನು ತಿಳಿದಂಗೆ ನಮ್ಮ ತಾಲೂಕಲ್ಲಿ ಅಷ್ಟೇ. ಏನ್ರಿ
ಸಾಹೇಬರು ಕ್ಷೇತ್ರ ಮಾತ್ರ ನಮ್ಮ ಕ್ಷೇತ್ರ ಬೇರೆ ಬೇರೆ ಅವ್ರ ಪಾಪ ಕಷ್ಟ ಸುಖಗಳು ಇರ್ತಾರೆ ಅವ್ರಿಗೆ ಅದ್ರ ತಕ್ಕ ಬೇರೆ ಕಂಪ್ನಿ ಹೋದ್ರೆ 6 ತಿಂಗಳು ಮುಂಚೆನೇ ಕೊಟ್ಬಿಡೋರು. ಒಂದು ಒತ್ತಾಯ ಮಾಡ್ಬೋದಲ್ಲ ಇಡೀ ರಾಜ್ಯದ ಎಲ್ಲ ರೈತರಿಗೂ ಮತ್ತು ನಮ್ಮನೆ ಕ್ಷೇಮ ನಾವು ನೋಡ್ಕೊಳ್ಳೋಣ, ಬೇರೆ ಮನೇಲಿ ಆಮೇಲೆ ನೋಡೋಣ.